ಜಾಸ್ತಿ ಆಗಿದ್ರೆ ಹೊಟ್ಟೆ, ಕಡಿಮೆ ತಿನ್ಬೇಕು ಮೊಟ್ಟೆ. ಯಾಕಂದ್ರೆ ಮೊಟ್ಟೆನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ದಿನಕ್ಕೆ ಎಷ್ಟು ತಿನ್ಬೇಕಂತ ಹೇಳ್ತೀನಿ, ಈ ವಿಡಿಯೋ ಫುಲ್ ನೋಡಿ. ಮೊಟ್ಟೆ ಜಾಸ್ತಿ ತಿಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನೋ ಭಯ. ಇದು ಇಂಪಾರ್ಟೆಂಟ್ ರೀಲು. ನಿಮ್ಗೆ ಯಾರು ಇಂಪಾರ್ಟೆಂಟ್ ಅವ್ರಿಗೆ ಕಳಿಸಿ. ಒಂದ್ ದಿನಕ್ಕೆ ನಮ್ಮ ಲಿವರ್ 1100 mg LDL ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದ್ ಮೊಟ್ಟೆನಲ್ಲಿ 180 mg ಇರುತ್ತೆ. ಜೊತೆಗೆ ನಾವು ತಿನ್ನೋ ಊಟದಿಂದ ಏನೋ ಸ್ವಲ್ಪ ಬಂದ್ರು ದಿನಕ್ಕೆ 300 mg ಕೊಲೆಸ್ಟ್ರಾಲ್ ನಾವು ಕನ್ಸ್ಯೂಮ್ ಮಾಡ್ತೀವಿ. ಬಟ್ ಬ್ಯಾಲೆನ್ಸ್ ನ ಲಿವರ್ ಪ್ರೊಡ್ಯೂಸ್ ಮಾಡುತ್ತೆ. 3 ಮೊಟ್ಟೆ ತಿಂದ್ರಿ ಅನ್ಕೊಳ್ಳಿ, ಅವಾಗ ನಿಮ್ ಟೋಟಲ್ ಕೌಂಟ್ 180 × 3 500 ಪ್ಲಸ್ ಊಟದ್ದೆಲ್ಲ ಸೇರಿಸಿ ಒಂದು 700 mg. ಈಗ ಲಿವರ್ ಉಳಿದಿರೋದು 400 mg ಅಷ್ಟು. ಲಿವರ್ಗೆ ಇದು ಅರ್ಥ ಆಗ್ಬೇಕಂದ್ರೆ LDL ರಿಸೆಪ್ಟರ್ಸ್ ಚೆನ್ನಾಗಿರ್ಬೇಕು. ನಾವು ತಿನ್ನೋ ಜಂಕ್ ಫುಡ್ ಇಂದ ಲಿವರ್ ರಿಸೆಪ್ಷನ್ ಇಂದ ಬ್ಲೈಂಡ್ ಆಗ್ಬಿಡುತ್ತೆ. ಸೊ ಲಿವರ್ ನಾರ್ಮಲ್ ಲೆವೆಲ್ ಅಲ್ಲಿ LDL ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎಕ್ಸಸ್ LDL ಎಲ್ಲಿಗೆ ಹೋಗ್ಬೇಕು, ಬ್ಲಡ್ ಅಲ್ಲೇ ಉಳಿಯುತ್ತೆ. ನೀವು ರಿಪೋರ್ಟ್ ತೆಗೆಸಿದಾಗ LDL ಲೆವೆಲ್ಸ್ ಜಾಸ್ತಿ ತೋರಿಸುತ್ತೆ. ಒಂದು ಫುಲ್ ಎಗ್, ಒಂದು 2 ಎಗ್ ವೈಟ್ ತಿಂದ್ರೆ ನಿಮ್ ಪ್ರೋಟೀನ್ ಬ್ಯಾಲೆನ್ಸ್ ಕೂಡ ಕರೆಕ್ಟ್ ಆಗಿರುತ್ತೆ. ನನ್ನ ರೀಲ್ಸ್ ನೋಡೋದ್ರಲ್ಲಿ 1% ಜನ ಫಾಲೋ ಮಾಡಿದ್ರು, ನನ್ಗೆ ಇವತ್ತು 100K ಆಗಿರೋದು. ನಿಮ್ ನನ್ನ ಕಂಟೆಂಟ್ ಇಷ್ಟ ಆದ್ರೆ ಇಷ್ಟಪಟ್ಟು ಫಾಲೋ ಮಾಡಿ.